ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಶೇಖರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಶೈಲಶೇಖರ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ರೆಸಿಪಿನ ಶೂಟ್ ಮಾಡ್ತಾ ಇದ್ದೀನಿ. ಅಂದರೆ ಮೊನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ ಒಂದು ಬಾಳೆಹಣ್ಣಿಂದ ಒಂದು ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವ ಥರ ಬರುತ್ತೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಕಡಿಮೆನೇ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಏನು ತೊಂದರೆ ಇಲ್ಲ, ಈಸಿಯಾಗಿದೆ ಮಾಡೋಣ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ನ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶೈಲಶೇಖರ್ ಕನ್ನಡ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಅಂತ ನಾನು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡ್ಬೋದು. ನಾನೇನು ತಿದ್ಕೋಬೇಕು ಅದನ್ನು ನಾನು ಸರಿ ಮಾಡ್ಕೋಬೋದು. ಸರಿ ತಪ್ಪು ಏನಾದರೂ ಇದ್ರೂ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಕಲಿತಾನೇ ನಾವು ಮುಂದೆ ಹೋಗ್ಬೇಕಾಗಿರೋದು. ಹಾಗಾಗಿ ಏನೇ ತಪ್ಪಿದ್ರೂ ಸರಿ ಮಾಡ್ಕೋಬೇಕು ಅಂದ್ರೂ ವಿಡಿಯೋ ಹೇಗಿತ್ತು ಅನ್ನೋದಕ್ಕೋಸ್ಕರನಾದ್ರೂ ನೀವು ಕಮೆಂಟ್ ಮಾಡಲೇಬೇಕು. ಸೊ ಹಾಗಾಗಿ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ರೆಸಿಪಿನ ಶೂಟ್ ಮಾಡ್ತೀನಿ ಇವಾಗ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಗೊತ್ತಿಲ್ಲ ನನಗೂ ಹೆಂಗೆ ಬರುತ್ತೆ ಏನು ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಇವಾಗ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಓಕೆ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗಾಗತ್ತೆ ಅಂತ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ರೆಸಿಪಿ ಏನು ಅಂತ ತೋರಿಸ್ತೀನಿ ನಿಮಗೆ. ಇನ್ನು ಇಲ್ಲಿ ರೆಸಿಪಿಗೋಸ್ಕರ 1 ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಕಪ್ಪೆಳ್ಳನ್ನ ತೊಗೊಂಡಿದ್ದೀನಿ, 1 2ರಿಂದ 3 ಸ್ಪೂನ್ ಕಪ್ಪೆಳ್ಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಬಾಳೆಹಣ್ಣು. ಸೊ ಸೊಳ್ಳೆಗಳು ಬಂದ್ಬಿಡುತ್ತೆ ಅಂತೇಳಿ ಸಿಪ್ಪೆ ಎಲ್ಲ ಸುಲಿದು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಫುಲ್ಲು ಹಣ್ಣಾಗೋಗಿದೆ. 1 2ರಿಂದ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಇದನ್ನು ಕರಿಯೋಕ್ಕೆ ಡೀಪ್ ಫ್ರೈ ಮಾಡಬೇಕು, ಹಾಗಾಗಿ ಆಯಿಲ್ನ ತೊಗೋತೀನಿ, ಎಣ್ಣೆನ ತೊಗೋತೀನಿ. ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಓಕೆ. ಸೊ ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಇವಾಗ ನಾನು ತೋರಿಸ್ತೀನಿ ಬಾಳೆಹಣ್ಣಿಂದ ಮಾಡುವಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸ್ವೀಟ್ ಅಂದರೆ ಈಗ ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಇದು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ನೋಡಿ ಈ ಥರ ಸೊಳ್ಳೆಗಳು ಬಂದುಬಿಡ್ತವೆ, ಎಂಥ ಹಣ್ಣಿಟ್ರೂ ಅಷ್ಟೇ ಈ ಥರ ಸೊಳ್ಳೆಗಳು ಬಂದುಬಿಡ್ತವೆ. ಹಂಗಾಗಿ ಇದಕ್ಕೆ ಸ್ವೀಟ್ ಏನು ಅವಶ್ಯಕತೆ ಇಲ್ಲ, ಸಕ್ಕರೆ ಬೆಲ್ಲ ಈ ಥರ ಏನು ಹಾಕಬಾರ್ದು ಅಂತ ಹೇಳಿದ್ದಾರೆ. ನೋಡೋಣ, ಸ್ವೀಟ್ ಇದೆ ಸಾಕಾಗತ್ತೆ ಅಂತ ಅನ್ಕೋತೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಇದಕ್ಕೆ ನಾನೀಗ ಒಂದು ಬೌಲ್ನ ತೊಗೊಂಡು ಫಸ್ಟು ಬಾಳೆಹಣ್ಣನ್ನು ಹಾಕಿ ಎಲ್ಲನೂ ಸ್ಮ್ಯಾಶ್ ಥರ ಮಾಡ್ಕೋತೀನಿ. ಫುಲ್ ಹಣ್ಣಾಗೋಗಿದೆ, ಫುಲ್ ಒಂದು ಚೂರು ಗಂಟಿಲ್ಲದೆ ಇರೋ ಥರ ಎಲ್ಲದೂ ಮ್ಯಾಶ್ ಥರ ಮಾಡಿಕೊಂಡು ನೋಡಿ ಈ ಥರ. ಇಲ್ಲಂತೂ ನಮ್ಮನೆ ಹತ್ರ ಸುಮ್ಮನೆ ಪಟಾಕಿ ಹೊಡಿತಾ ಇರ್ತಾರೆ, ಯಾವಾಗಂದ್ರೆ ಅವಾಗ ಪಟಾಕಿ ಹಚ್ತಾ ಇರ್ತಾರೆ. ಅದು ಏನು ಹೊಡಿತಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಪಟಾಕಿ, ಯಾವಾಗಲೂ ಪಟಾಕಿ. ಫುಲ್ ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೋತೀನಿ. ಇದಕ್ಕೆ ಸಕ್ಕರೆ ಏನು ಬೇಕಾಗಲ್ಲ ಅನ್ಕೋತೀನಿ ನಾನು, ಸಕ್ಕರೆ ಅಥವಾ ಬೆಲ್ಲ ಏನು ಬೇಕಾಗಲ್ಲ. ಏಕೆಂದರೆ ಪಚ್ಚ ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಬೇಕಾಗಲ್ಲ. ಫುಲ್ ಹಣ್ಣಾಗೋಗಿದೆ. ಈ ಥರ ಹಣ್ಣಾಗಿರೋದು ತೊಗೋಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಯಿ ಥರ ಇದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಅನ್ಕೋತೀನಿ. ಪಟಾಕಿ ಸೌಂಡು ಇಗ್ನೋರ್ ಮಾಡಿದೆ, ಏನು ಅನ್ಕೋಬೇಡಿ. ಯಾವಾಗಲೂ ಅಷ್ಟೇ, ನಾನು ಯಾವಾಗ ವಿಡಿಯೋ ಶೂಟ್ ಮಾಡ್ತಿರ್ತೀನೋ ಇಲ್ಲಾಂದರೆ ವಾಯ್ಸ್ ಓವರ್ ಕೊಡುವಾಗ್ಲೂ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಮಾಡಲೇಬೇಕು. ಮಧ್ಯಾಹ್ನ ಪಟಾಕಿ ಹೊಡಿತಾ ಇರ್ತಾರೆ, ನೈಟ್ ಹೊಡಿತಾ ಇರ್ತಾರೆ. ಅದೇನು ಹೊಡಿತಾರೆ, ಇಲ್ಲಿ ಮಾರ್ಕೆಟ್ ಇದೆ ಪಕ್ಕದಲ್ಲಿ, ಏನು ಹೊಡಿತಾರೆ ಅನ್ನೋದು ರೀಸನ್ ಗೊತ್ತಿಲ್ಲ ನನಗೆ. ಒಟ್ಟು ಯಾವಾಗಲೂ ಪಟಾಕಿ ಹಚ್ತಾನೆ ಇರ್ತಾರೆ. ಸೊ ಈ ಥರ ಎಲ್ಲನೂ ಮ್ಯಾಶ್ ಮಾಡ್ಕೋತಾ ಇದ್ದೀನಿ.
ಫುಲ್ಲು ಗಂಟು ಥರ ಇರುತ್ತಲ್ಲ ಅದನ್ನೆಲ್ಲ ಇದು ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕ್ತಾರೇನೋ. ಸೊ ಅದು ನನಗಿಷ್ಟ ಆಯಿತು. ನನಗೆ ಆ ಥರ ಕ್ರಿಸ್ಪಿಯಾಗಿರೋವಂಥದ್ದು ಸ್ವಲ್ಪ ಸ್ವೀಟು, ಕ್ರಿಸ್ಪಿಯಾಗಿರೋದು ಮತ್ತು ಎಳ್ಳು ಹಾಕೋದ್ರಿಂದ ತುಂಬ ಒಳ್ಳೆಯದು. ಎಳ್ಳು ಬಾಡಿಗೆ ಅಂದರೆ ಆಯಿಲ್ ಅಂಶ ಇರುತ್ತಲ್ಲ ತುಂಬ ಒಳ್ಳೆಯದು. ಹಂಗಾಗಿ ಎಳ್ಳು ಹಾಕೋದು ಹೆಲ್ದಿನೇ. ಬಟ್ ಆಯಿಲ್ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಓಕೆ, ಏನು ತೊಂದರೆ ಇಲ್ಲ ಯಾವತ್ತೋ ಒಂದಿನ ತಿಂದರೆ. ಸೊ ಆಯಿಲ್ ಪದಾರ್ಥ ನಾನು ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಮನೇಲಿ ಎಣ್ಣೆಲಿ ಕರ್ದಿರೋ ಅಂಥದ್ದನ್ನ. ಅಂದರೆ ಇದು ಬಜ್ಜಿ, ಬೋಂಡ, ವಡೆ ಈ ಥರದ್ದೆಲ್ಲ ನಾನು ಕಡಿಮೆನೇ ಮಾಡೋದು. ಜಾಸ್ತಿ ಡೀಪ್ ಫ್ರೈ ಮಾಡೋವಂಥದ್ದು ಏನೂ ಮಾಡಲ್ಲ. ಸೊ ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ನಾನು ಕಪ್ಪೆಳ್ಳನ್ನ ಹಾಕೋತೀನಿ. ಸ್ವಲ್ಪ ಎಳ್ಳು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿದ್ರೆ, ಅದೊಂಥರ ಚೆನ್ನಾಗಿರುತ್ತೆ. ಈ ಕಜ್ಜಾಯಕ್ಕೆಲ್ಲ ಹಾಕ್ತಾರಲ್ಲ ಅವಾಗ ಡೀಪ್ ಫ್ರೈ ಮಾಡಿದಾಗ ಚೆನ್ನಾಗಿ ಅನಿಸುತ್ತಲ್ಲ ತಿನ್ನುವಾಗ, ಆ ಥರ. ಈಗ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಒಂದು ಬೌಲು ಸಾಕಾಗಲಿಲ್ಲ ಅಂದರೆ ಇರಲಿ ಅಂತ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ. ನೋಡೋಣ, ಅದಕ್ಕೆ ಸ್ವಲ್ಪನೇ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವಾ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಮಕ್ಕಳು ಬಂದಾಗ ಮಾಡಿಕೊಡ್ಬೋದು. ಬರೀ ಎಳ್ಳೆ ಕಾಣಿಸ್ತಾ ಇದೆ ನೋಡಿ. ನನಗಿಷ್ಟ, ಅಂದರೆ ತುಂಬ ಒಳ್ಳೇದು ಎಳ್ಳು, ಏನು ಪ್ರಾಬ್ಲಮ್ ಇಲ್ಲ, ಎಳ್ಳೇನಾಗಲ್ಲ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ, ಸಾಕಾಗ್ಬೋದು ಇಷ್ಟೇ. ನೆಕ್ಸ್ಟ್ ಏನು ಹಾಕಕ್ಕೆ ಹೋಗಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಇದಿಷ್ಟೇ, ಇನ್ನೇನಿಲ್ಲ. ಇದನ್ನ ಎಣ್ಣೆನ ಕಾಯಿಸಿ ಡೀಪ್ ಫ್ರೈ ಮಾಡೋದಷ್ಟೇ. ಈ ವಡೆ, ಬಜ್ಜಿ, ಬೋಂಡ ಈ ಥರ ಎಲ್ಲ ಫ್ರೈ ಮಾಡ್ತೀವಲ್ಲ ಆ ಥರ. ಅಂದರೆ ಯಾವುದೇ ವಡೆ, ಬಜ್ಜಿ, ಬೋಂಡ ಏನೇ ಮಾಡಬೇಕು ಅಂದ್ರೂ ನಾವು ಹೈ ಫ್ಲೇಮಲ್ಲಿ ಮಾಡಲ್ಲ, ಲೋ ಫ್ಲೇಮ್ ಇಟ್ಕೊಂಡು ಕರಿತೀವಲ್ಲ ಆ ಥರ. ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ಹೇಳಿದ್ದಾರೆ. ನೋಡೋಣ, ಸ್ಟೋರ್ ಮಾಡ್ತೀನಿ. ಇಷ್ಟು ಇದಾಗಿ ಕಲಸಿದ್ದೀನಿ ನೋಡ್ಬೋದು. ಈ ಥರ ಅಂದರೆ ಈ ಎಣ್ಣೆ ಒಳಗಡೆ ಈ ಥರ ಹಾಕ್ತೀವಲ್ಲ ಆವಾಗ ಈ ಥರ ಬರಬೇಕು ಅಂತ. ಸೊ ಇದಕ್ಕೇನು ಶೇಪ್ ಏನು ಕೊಡೋ ಅಷ್ಟು ಅವಶ್ಯಕತೆ ಇಲ್ಲ. ಸೊಳ್ಳೆ ನೋಣ, ಬೇಸಿಗೆಲಿ ಮಾವಿನ ಹಣ್ಣು ಸೀಸನ್ನು, ಹಲಸಿನ ಹಣ್ಣು ಸೀಸನಲ್ಲಿ ನಾವು ಏನೇ ಅವಾಯ್ಡ್ ಮಾಡಿದ್ರೂ ಕಿಟಕಿ ಓಪನ್ ಇರುತ್ತೆ, ಬಂದ್ಬಿಡ್ತವೆ ಸೊಳ್ಳೆ ನೊಣಗಳು. ಸಣ್ಣ ಸೊಳ್ಳೆಗಳು ನನಗೆ ಇಷ್ಟನೇ ಆಗಲ್ಲ. ಅದು ಏನೇ ಒಂದು ಪದಾರ್ಥ ಇಡಲಿ ಬಂದು ಮುತ್ತಾಕೊಂಡ್ಬಿಟ್ಟಿರ್ತವೆ. ಸೊ ಇದನ್ನು ಈಗ ಕಲಸಿಟ್ಟಿದ್ದೀನಿ. ಇದನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಟು ಇವಾಗ ಮತ್ತೆ ಒಂದು 5 ನಿಮಿಷ ಬಿಡ್ತೀನಿ. ಅದನ್ನು ಒಂದು 5ರಿಂದ 10 ನಿಮಿಷ ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಸೊ ಇವಾಗ ಒಂದು 10 ನಿಮಿಷ ಆಗಿದೆ, ನೋಡ್ತಾ ಇರ್ಬೋದು. ಈಗ ಇದನ್ನು ಡೀಪ್ ಫ್ರೈ ಮಾಡಬೇಕು. ಈಗ ಒಂದು ಬಾಣಲಿನ ಇಟ್ಕೊಂಡು ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಅದು ಮುಳುಗೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ಒಂದೊಂದೇ ಸ್ವಲ್ಪನೇ ಹಿಟ್ಟನ್ನ ಹಾಕಿ ಡೀಪ್ ಫ್ರೈನ ಮಾಡ್ಕೊಳ್ತೀನಿ. ಅಂದರೆ ಉರಿನ ಕಡಿಮೆ ಮಾಡಿ, ಈಗ ಆಯಿಲ್ ಕಾದಿದೆಯಾ ಅಂತ ನೋಡಿಕೊಂಡು ಇವಾಗ ಆ ಹಿಟ್ಟು ಏನಿದೆಯಾ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಿಟ್ಟನ್ನ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅಂದ್ಕೊಳ್ತೀನಿ.
ಸ್ವಲ್ಪ ಕಡಿಮೆ ಹಾಕ್ಕೋಬೇಕಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ, ನಡೆಯುತ್ತೆ. ಒಟ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಇದನ್ನು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸಿ ಉಲ್ಟಾ ತಿರುಗಿಸಿ ಈ ಥರ ಡೀಪ್ ಫ್ರೈನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಮೂನ್ ಮಾಡ್ತೀವಲ್ಲ ಆ ಕಲರ್ ಬಂದರೆ ಸಾಕು. ಬ್ರೌನ್ ಕಲರ್ ಬಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಸಕ್ಕರೆನ ಇಟ್ಟಿದ್ದೀನಿ. ನೋಡೋಣ ಸ್ವೀಟ್ ಹಾಕಿದ್ರೆ ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ 1-2 ಸ್ಪೂನಷ್ಟು ಸಕ್ಕರೆನ ಹಾಕಿ ಕಲಸಿಟ್ಟಿದ್ದೀನಿ. ಅದೇ ಹಿಟ್ಟೆ ಸ್ವಲ್ಪ ಇತ್ತಲ್ಲ, ಅದಕ್ಕೆ 2-3 ಸ್ಪೂನ್ ಸಕ್ಕರೆ ಹಾಕಿಟ್ಟಿದ್ದೀನಿ. ಸಪ್ಪೇನು ಏನಾಗಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೀ ಜೊತೆಗೆ. ಅಂದರೆ ಸ್ವೀಟೂ ಚೆನ್ನಾಗಿರುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ 2-3 ಸ್ಪೂನ್ ಸಕ್ಕರೆ ಹಾಕಿ ಕಲಸಿಟ್ಟಿದ್ದೀನಿ. ಇನ್ನು ನಾನು ಬೇಯಿಸ್ತಾ ಇದ್ದಂಗೆ ಟೇಸ್ಟ್ ನೋಡ್ತಾನೆ ಇದ್ದೆ. ಎಷ್ಟು ತಿಂದ್ರೂ ತಿನ್ನಬೇಕು ಅನ್ನಿಸ್ತಾನೆ ಇತ್ತು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಸ್ವೀಟ್ ಇರಲಿಲ್ಲ, ಹಾಗಾಗಿ ನಾನು ತುಂಬ ಸ್ವೀಟ್ ಇದ್ದರೆ ತಿನ್ನೋಕ್ಕೋಗಲ್ಲ ಜಾಸ್ತಿ. ಸೊ ಇದು ಸ್ವಲ್ಪ ಮೈಲ್ಡಾಗಿದ್ದರಿಂದ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಕಾಫಿ ಮತ್ತು ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ದಿಢೀರಂತ ಯಾರಾದರೂ ಬಂದರೆ ಆರಾಮಾಗಿ ಮಾಡಿಕೊಟ್ಬಿಡ್ಬೋದು. ಬಾಳೆಹಣ್ಣಿದ್ರೆ ಮನೇಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸಕ್ಕರೆ ಹಾಕಿದ್ದಲ್ಲ, ಅದು ಲಾಸ್ಟ್. ಇವಾಗ ನೋಡೋಣ ಇದು ಯಾವ ಥರ ಬರುತ್ತೆ ಅಂತ. ಸಕ್ಕರೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ನೆಕ್ಸ್ಟ್ ಟೈಮ್ ಮಾಡುವಾಗ 2 ಸ್ಪೂನ್ ಸಕ್ಕರೆ ಹಾಕೊಂಡು ಮಾಡ್ತೀವಿ. ಇದು ಸಕ್ಕರೆ ಹಾಕಿ ಮಾಡಿರೋಂಥದ್ದು. ಸೊ ಸಪ್ರೇಟ್ ಇಡ್ತೀನಿ. ಇದು ಟೇಸ್ಟ್ ಮಾಡಿ ಹೇಳ್ತೀನಿ, ಚೆನ್ನಾಗಿರತ್ತೆ ಸಕ್ಕರೆ ಹಾಕಿದ್ರೆ ಅಥವಾ ಸಕ್ಕರೆ ಹಾಕ್ದಲ್ಲೇ ಮಾಡಿರೋಂಥದ್ದು ಚೆನ್ನಾಗಿರತ್ತೆ. ಇದನ್ನೇ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸ್ವಲ್ಪ ಸೋಡಾ ಹಾಕ್ಬೇಕಾ ಅಂತ, ಇಲ್ಲ ನಾನು ಹಿಟ್ಟನ್ನ ಗಟ್ಟಿ ಕಲಸಿ ಈ ಥರ ಏನಾದರೂ ಇರಲಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇನ್ನಿದು ಸಕ್ಕರೆ ಹಾಕಿರೋದು, ಇದು ಸಕ್ಕರೆ ಹಾಕ್ದಲ್ಲೇ ಮಾಡಿರೋದು. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು. ಕಲರೇ ಚೇಂಜ್ ಆಗೋಯ್ತು ಸಕ್ಕರೆ ಹಾಕ್ತಿದ್ದಂಗೆ. ಇಲ್ಲ ಜಾಸ್ತಿ ಫ್ರೈ ಆಯ್ತೇನೋ, ನೋಡೋಣ. ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇತ್ತು ಅಂತ. ಸೊ ನೋಡೋಣ ಇದು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಇವಾಗ ಸ್ವೀಟ್ ಹಾಕಿರೋದು. ಅಂದರೆ ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ ಅಷ್ಟೇ. ಸ್ವೀಟ್ ಇರುತ್ತೆ. ಓಕೆ, ಹಾಂ ಸುಡ್ತಾ ಇದೆ. ಹಿಟ್ಟೆಲ್ಲ ಬೆಂದಿದೆ ಒಳಗಡೆ. ಸೊ ಕ್ರಂಚಿ ಬಾಳೆಹಣ್ಣಿಂದ ಒಂದು ಸ್ನ್ಯಾಕ್ಸ್. ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿನೇ ಮಾಡಿರೋದು. ಓಕೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಬೇಗ ಆಗುತ್ತೆ. ಸೊ ನನಗಿಷ್ಟ ಆಯಿತು. ಮೈಲ್ಡ್ ಆಗಿದೆ, ಅಂದರೆ ಜಾಸ್ತಿ ಸ್ವೀಟ್ ಇಲ್ಲ, ಬೇಗನೆ ಆಗೋಗ್ಬಿಡುತ್ತೆ ಕ್ವಿಕ್ಕಾಗಿ. ಸಂಜೆ ಹೊತ್ತು ಸ್ನ್ಯಾಕ್ಸ್ಗೋಸ್ಕರ ಮಾಡ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಇವತ್ತು ಬಾಳೆಹಣ್ಣಿಂದ ಮಾಡಿರೋಂಥ ಒಂದು ಕ್ರಂಚಿ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಬಾಳೆಹಣ್ಣಿದ್ರೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ, ಸ್ವೀಟ್ ಇಷ್ಟಪಡೋವಂಥವ್ರಾದರೆ. ಇಲ್ಲಾಂದರೆ ಸಪ್ಪೆ ಆದರೂ ಏನು ತೊಂದರೆ ಇಲ್ಲ, ಅದೂ ಟೇಸ್ಟ್ ಚೆನ್ನಾಗಿದೆ. ಇದು ಸ್ವೀಟ್ ಸಕ್ಕರೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಏಕೆಂದರೆ ವಿಡಿಯೋ ಫುಲ್ ನೋಡ್ಬೇಕು, ನೀವು ಸಪೋರ್ಟ್ ಮಾಡ್ಬೇಕು ನನಗೆ. ಸೊ ಹಂಗಾಗಿ ಹೇಗಿತ್ತು ಅಂತ ವಿಡಿಯೋ ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.